ಸಮಾನ ಮನಸ್ಕರಿಗೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಪ್ರಹಸನ ಪಿತಾಮಹ ಟಿ.ಪಿ. ಕೈಲಾಸಂ ಕನ್ನಡದ ಜನರ ಮನೆಗಳಲ್ಲಿ ಚಿರಕಾಲ ಉಳಿಯುವ ಜನಪ್ರಿಯ ಹೆಸರು. ಇವರು ಕನ್ನಡ ರಂಗಭೂಮಿಗೆ ನೀಡಿದ ಕೊಡುಗೆ ಅಪಾರ. ಆಧುನಿಕ ಕನ್ನಡ ರಂಗಭೂಮಿಯ ಹರಿಕಾರರೆಂದೇ ಕರೆಯಲ್ಪಟ್ಟ ಇವರ ಹಾಸ್ಯ ಚಟಾಕಿಗಳು ಇಂದಿಗೂ ಜನರನ್ನು ನಲಿಸುತ್ತಾ ಇವೆ. ಕನ್ನಡ ರಂಗಭೂಮಿಯನ್ನು ಸಾಂಪ್ರದಾಯಿಕತೆಯ ಸಂಕೋಲೆಗಳಿಂದ ಹೊರಗಿಳೆದು ತಂದು ಅದಕ್ಕೆ ಹೊಸ ತಿರುವನ್ನು ಆಯಾಮಗಳನ್ನು ತಂದುಕೊಟ್ಟವರು. 1884 ಜುಲೈ 29ನೇ ತಾರೀಕಿನಂದು ಜನಿಸಿದ ಕೈಲಾಸಂ ಅವರು ನಾಟಕಕಾರರಾಗಿ, ಬರಹಗಾರರಾಗಿ ಕನ್ನಡದ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಇಂಗ್ಲಿಷ್ ಕನ್ನಡ ಮಿಶ್ರಿತ ಕಂಗ್ಲೀಷ್ ಭಾಷೆಯಲ್ಲಿಯ ಅವರ ಬರವಣಿಗೆಯ ಶೈಲಿ ತುಂಬಾ ವಿಶೇಷವಾದದ್ದು. ತಾವರೆಕೆರೆ, ಮುದ್ದೋ ಇಲ್ಲ ಕದ್ದೋ, ಸುಂಕದ ಕಟ್ಟೆ ಮುಂತಾದ ಕಥೆಗಳನ್ನು ಟೊಳ್ಳುಗಟ್ಟಿ ಅಥವಾ ಮಕ್ಕಳ ಸ್ಕೂಲ್ ಮನೆಯಲ್ಲವೇ, ಹೋಮ್ ರೂಲು, ಬಹಿಷ್ಕಾರ, ಗಂಡಸ್ ಕತ್ರಿ, ನಮ್ ಬ್ರಾಹ್ಮಣ್ಕೆ, ಬಂಟ್ವಾಳಿಲ್ಲದ ಬಡಾಯಿ ಮುಂತಾದ ಹಲವಾರು ನಾಟಕಗಳನ್ನು, ನಮ್ ತಿಪ್ಪಾರಳ್ಳಿ, ನಂಜಿ ನನ್ನ ಪ್ರಂಜಿ, ಕಾಶಿ ಹೋದ ನಂಬಾವ ಮುಂತಾದ ವಿಶೇಷ ಕವನಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ದಿ ಡ್ರಮಾಟಿಸ್ಟ್, ಎಟರ್ನಲ್ ಕೇಮ್ನ ಟ್ರೂತ್ ನೆಕೆಡ್, ದಿಲೇ, ಕೈಕೇಯಿ ಮುಂತಾದ ಇಂಗ್ಲಿಷ್ ಕವನಗಳನ್ನು ಅಲ್ಲದೆ ದಿ ಬರ್ಡನ್, ಫುಲ್ಫಿಲ್ಮೆಂಟ್, ದಿ ಪರ್ಪಸ್ ಎಂಬ ಇಂಗ್ಲಿಷ್ ನಾಟಕಗಳನ್ನು ರಚಿಸಿದ್ದಾರೆ. ಹೊಸಪೇಟೆಯಲ್ಲಿರುವ ಕನ್ನಡ ಕಲಾ ಸಂಘವು 59 ವರ್ಷಗಳ ಕಾಲ ಕನ್ನಡದ ಸಾಂಸ್ಕೃತಿಕ ಸೇವೆಯಲ್ಲಿ ನಿರತವಾದ ಸಂಘವಾಗಿದೆ. ಪ್ರತಿ ವರ್ಷವೂ ಟಿ.ಪಿ. ಕೈಲಾಸಂ ದಿನಾಚರಣೆಯನ್ನು ನಡೆಸುತ್ತಾ ಬಂದಿರುವ ರಾಜ್ಯದ ಏಕೈಕ ಸಂಘವೆಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿ ವರ್ಷವೂ ಕೈಲಾಸಂ ದಿನಾಚರಣೆಯೆಂದು ರಂಗಭೂಮಿಗೆ ಕೊಡುಗೆ ನೀಡಿದ ಹಿರಿಯ ರಂಗಕರ್ಮಿಯೊಬ್ಬರಿಗೆ ಕೈಲಾಸಂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಇಂದು ಟಿ.ಪಿ. ಕೈಲಾಸಂ ಅವರ ಜನ್ಮದಿನೋತ್ಸವ. ಅದರ ಅಂಗವಾಗಿ ನಮ್ಮ ಸಮಾನ ಮನಸ್ಕರು ವಾಟ್ಸ್ಆಪ್ ಗ್ರೂಪಿನ ಕಲಾವಿದರು ಕೈಲಾಸಂ ಅವರ ಬಂಟ್ವಾಳವಿಲ್ಲದ ಬಡಾಯಿ ಎಂಬ ಪ್ರಹಸನದ ಒಂದು ಭಾಗವನ್ನು ಆಯ್ದು ಅಲ್ಲಿಯ ತಮ್ಮ ವಾಕ್ ಅಭಿನಯದ ಮೂಲಕ ಧ್ವನಿ ನೀಡಿದ್ದಾರೆ. ಇದೊಂದು ವಿಶೇಷವಾದ ಪ್ರಯತ್ನ. ದೂರದಲ್ಲಿರುವ ಕಲಾವಿದರು ಕಳಿಸಿದ ಧ್ವನಿ ಮುದ್ರಣಗಳನ್ನು ಕ್ರಮವಾಗಿ ಒಂದುಗೂಡಿಸಿ ನಾಟಕದ ರೂಪ ನೀಡಲಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ. ನಾಟಕದ ಪಾತ್ರಗಳ ಪರಿಚಯ ಇಂತಿದೆ. ಅಹೋಬ್ಲು ಪಾತ್ರದಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಿಂದ ಡಾಕ್ಟರ್ ಸತ್ಯವತಿ ಮೂರ್ತಿ, ಬಾಳು ಪಾತ್ರದಲ್ಲಿ ಧಾರವಾಡದಲ್ಲಿ ವಾಸವಿರುವ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಜೀವು ಪಾತ್ರದಲ್ಲಿ ಬೆಂಗಳೂರಿನಲ್ಲಿ ವಾಸವಿರುವ ಶೀಲಾ ಅರಕಲ್ಗೂಡು ಮತ್ತು ಮುದ್ಮಣಿ ಪಾತ್ರದಲ್ಲಿ ಶ್ರೀಮತಿ ರೇಖಾ ಅಶ್ವಥ್ ಕುಮಾರ್ ಮುನಿರಾಬಾದ್. ನಿರೂಪಣೆ ಶ್ರೀಮತಿ ಸೌಮ್ಯ ಹೊಸಪೇಟೆ. ಆನ್ಲೈನ್ ನಾಟಕದ ಪರಿಕಲ್ಪನೆ ಮತ್ತು ಸಂಕಲನ ಡಾಕ್ಟರ್ ಜೆ.ಎಸ್. ಅಶ್ವಥ್ ಕುಮಾರ್ ಮುನಿರಾಬಾದ್. ನಿರ್ದೇಶನ ಡಾಕ್ಟರ್ ರಾವ್ ಶಿ ಕುಲಕರ್ಣಿ ಹೊಸಪೇಟೆ. ಈಗ ಕೇಳಿ ಬಂಟ್ವಾಳವಿಲ್ಲದ ಬಡಾಯಿ ನಾಟಕದ ಧ್ವನಿಮುದ್ರಿಕೆ. ಧನ್ಯವಾದಗಳು. ಥ್ಯಾಂಕ್ ಯು ಬಾಳು, ಥ್ಯಾಂಕ್ ಯು. ಈ ಸ್ಟೇಟ್ಮೆಂಟ್ನ ಈ ಕಾಗದದಲ್ಲಿದೆ ನೋಡು, ಇದನ್ನ ಕಾಪಿ ಮಾಡು, ನೀಟಾಗಿ ಮಾಡು. 2 ಕಾಪಿ ಮಾಡಬೇಕು ಬಾಳು. ಆಗ್ಲಿ ಸರ್, ಹಾಗೆ ಮಾಡ್ತೀನಿ. ಏ ಮುದ್ಮಣಿ, ಬಾರೋ, ನಿನ್ ಹಣೆಗೆ ಸಾಧನಿಡ್ತೀನಿ. ಅಯ್ಯಪ್ಪ, ಇದೇನಿದು? ಸೂರ್ಯಗ್ರಹಣವೇ ಬಾಳು? ಈ ಹೊತ್ತು ಎಕ್ಲಿಪ್ಸೆ? ಎಕ್ಲಿಪ್ಸೆ ಎಲ್ಲಿ ಬಂತು ಸರ್? ಎಕ್ಲಿಪ್ಸ್ ಅಂದ್ರೆ ನಿನಗೇನಾದ್ರೂ ಗೊತ್ತೇ? ಗೊತ್ತು ಸರ್, ಗೊತ್ತು ಅಂದ್ರೆ ಇನ್ನು
ನಾನು ಜಿಯೋಗ್ರಫಿ ಓದ್ತಿದ್ದಾಗ ಮೇಷ್ಟ್ರು ಸರಿ ಸರಿ, ಲೆಟ್ ಮೀ ಸಿ. ಎಕ್ಲಿಪ್ಸ್ ಆಫ್ ದಿ ಮೂನು ಅಂದ್ರೇನು? ಶಾಡೋ ಆಫ್ ದಿ ಅರ್ತ್ ರೈವೆ. ಆನ್ ದ ವಾಟು? ಆನ್ ದ ಮೂನು. ಗುಡ್ಡು. ಎಕ್ಲಿಪ್ಸ್ ಆಫ್ ದಿ ಸನ್ನು ಅಂದ್ರೇನು? ಶಾಡೋ ಆಫ್ ದಿ ಮೂನು. ಆನ್ ದ ವಾಟು ಬಾಳು? ಆನ್ ದಿ ಸನ್ನು. ಗುಡ್ಡು, ವೆರಿ ಗುಡ್. ಇದು ಹೇಳು ನೋಡೋಣ. ಎಕ್ಲಿಪ್ಸ್ ಆಫ್ ದಿ ಅರ್ತು ಅಂದ್ರೇನು? ಎಕ್ಲಿಪ್ಸ್ ಆಫ್ ದಿ ಅರ್ತ್ ಎಲ್ಲಾದ್ರೂ ಉಂಟೆ ಸರ್? ಉಂಟು ಬಾಳು, ಉಂಟು. ಶಾಡೋ ಆಫ್ ಮೈ ಸನ್ನು ಆನ್ ದಿಸ್ ಅರ್ತು. ಅಲ್ಲ, ಇಲ್ಲಿ ನಿಂತಿದೀಯ ನೀನು ಜೀವು? ಅಲ್ಕಣೆ, ಈ ಕರಿ ನಾಗರ ಹುತ್ತ ಬಿಟ್ಟು ಹೊರಗೆ ಹೊರಡೋ ಅಷ್ಟೊತ್ತಿಗೆ ಸ್ಕೂಲ್ ಮುಚ್ಚಿಬಿಟ್ಟಿರ್ತಾರೆ. ಲೇ ಉದ್ದಿನಮಣಿ, ಬಾರೋ ಇಲ್ಲಿ. ಯಾಕೋ ಇಷ್ಟು ಲೇಟು? ನೀನು ನಿನ್ ಮಸಿ ಮೂತಿನೋ? ಜೀವು ಕೆಂಪು, ನಾನು ತಕ್ಕ ಮಟ್ಟಿಗೆ ಜನಕನೇನು ಆಮ್ಲಜನಕ. ಈ ಇಂಗಾಲ ಎಲ್ಲಿ ಬಂದು ಸೇರ್ಕೊಂತು? ಮುದ್ಮಣಿ ವರ್ಣ ಅಲ್ಪ ಸ್ವಲ್ಪ ನಿಧಾನಾದ ಪಕ್ಷಕ್ಕೆ ಹೀಯಾಳಿಸೋದೇನ್ರಿ? ನಿಧಾನ ಬಣ್ಣ ನಿಧಾನವಲ್ಲ, ನಿಸ್ತ್ರಾಣಿಯಾಗಿ ನಿಂತೇ ಬಿಟ್ಟಿದೆ, ಸ್ಟೇಷನರಿಯಾಗಿ. ಆಲ್ ಇಂಕು ಅಂಡ್ ನೋ ಪೇಪರ್. ಎಲ್ಲೋ ಮುಖ ತೋರ್ಸೋ. ಇದೇನೇ ಇದು ಜೀವು? ಮಾಧವರ ಮಗುಗೆ ಗಂಧದ ಬೊಟ್ಟಿಟ್ಟಿದೀಯಾ ಹಣೆಗೆ? ರೀ, ಗಂಧ ಅಲ್ಲ ಅಂದ್ರೆ ಸಾಧು. ಎಲ್ಲಿ ಮುಟ್ಟು ನೋಡೋಣ. ಅಯ್ಯೋ ಹೌದಲ್ಲ, ಮತ್ತ್ಯಾಕೆ ಗಂಧದ ಹಾಗಿತ್ತು? ಎಸ್ ಎಸ್, ಇವನ್ ಮೂತಿ ಕಲ್ಲರ್ಗೆ ಸಾಧು ಗಂಧದ ಹಾಗೆ ಕಂಡು ಬರುತ್ತೆ. ಕ್ವೆಶ್ಚನ್ ಆಫ್ ದಿ ಕಂಪ್ಯಾರಿಟಿವ್ ಕಲರಾಲಜಿ. ಹೌದು, ಮುದ್ಮಣಿ ಫೋಟೋ ಯಾವಾಗ ತೆಗೆಯೋದು? ಬಿ ಸೆನ್ಸಿಬಲ್ ಜೀವು, ಬಿ ಸೆನ್ಸಿಬಲ್. ಇದೇನ್ ಹುಚ್ಚು ಅಂತೀನಿ. ಇವನಿಗ್ ಫೋಟೋ ತೆಗೆದು ಗೋಡೆಗೆ ತಗಲ್ ಹಾಕಿದ್ರೆ ತಸ್ಬೀರ್ನ, ಕತ್ಲೆ ಕೋಣೆಗೆ ಕಿಟಕಿ ಇಟ್ಟಿದ್ದಾರೆ ಅನ್ಕೊಂಡಾರು ಕಂಡವ್ರೆಲ್ಲ. ಯಾಕೆ ಕಪ್ಗಿದ್ರೂನುವೆ ಕೆಂಪು ಕಾಣೋ ಹಾಗೆ ಫೋಟೋ ತೆಗಿಯೋಕಾಗೋದಿಲ್ವೇ? ಎಸ್ ಎಸ್, ದ ಆನ್ಸರ್ ಈಸ್ ಇನ್ ದ ನೆಗೆಟಿವ್. ನೆಗೆಟಿವ್ ನಲ್ಲಿ ಆಹಾ, ನಮ್ಮ ಮುದ್ದುಮಣಿ ಕೆಂಪಗೆ ಇರ್ತಾನೆ. ಇನ್ನೇನ ಹೊರಡು ಸ್ಕೂಲ್ಗೆ. ಅಪ್ಪ ಬಂಬ್ರೋಟು ಏನು ಅದು? ಧಮ್ರುಟುರಿ, ಮಗು ಕೇಳುತ್ತೆ. ಅದರ ಭಾಷೆಯಲ್ಲಿ ಕೇಳುತ್ತೆ. ಭಾಷಾಂತರಕ್ಕೆ ಹೆತ್ತ ತಾಯಿ ತಯಾರಾಗಿರ್ಬೇಕು. ಈ ಗೊಗ್ಗಯ್ಯ ಬಾಯಿ ಬಿಟ್ಟಾಗ್ಲೆಲ್ಲ ಅಮ್ಮ ಅಪ್ಪ ಗೊಗ್ಗಯ್ಯ ಅಂತಾನೆ. ಬಾರು ಪುಟ,
ಅಳ್ಬೇಡ ಕಂದ. ರೀ, ಏನ್ ಅನ್ಯಾಯ ಅಂದ್ರೆ ಕೂಸಿನ ಮೇಲೆ ತೋರ್ಸೋದು ನಿಮ್ ಗಟ್ಟಿಕ್ತನಾನ? ಓಹೋ, ಕ್ಷಮಿಸು ಜೀವು, ಕ್ಷಮಿಸು. ಏನೋ ಅದು ನೀನ್ ಕೇಳಿದ್ದು? ಮುದ್ದುಮಣಿ, ನಿನ್ನನ್ನೇ ಕೇಳ್ತಾ ಇರೋದು. ಏನದು ನೀನ್ ಕೇಳಿದ್ದು? ಬಂದ್ರೋಟಪ್ಪ. ಸಾಕು ನೀನ್ ಕೇಳಿದ್ದು. ಹೊರಡು ಸ್ಕೂಲ್ಗೆ. ಅಣ್ಣ ಅತ್ತಪ್ಪ ಬಂದ್ರೋಟು. ಅಲ್ಲ ಅಂದ್ರೆ ಮಗು ಕೇಳೋದ್ನ ಕೊಂಡ್ಕೊಡೋ ಯೋಗ್ಯತೆ ನಿಮ್ಗಿಲ್ದಿದ್ರುನುವೆ ಅದೇನ್ ಕೇಳುತ್ತೆ, ಅದಕ್ಕೇನ್ ಬೇಕು ಇದ್ನಾದ್ರೂ ಕಿವಿಗೆ ಹಾಕೋಬಾರ್ದೆ? ಬಾರ್ದೇನು? ಬಹುದು ಬಹುದು, ಕಿವಿಗೆ ಹಾಕೋಬಹುದು. ಬಾಳು, ದೊಡ್ಡ ಫುಲ್ ಸ್ಕೇಪ್ ಶೀಟ್ ತಗೋ. ಚಿಕ್ಕರಾಯರು ಬೇಕಾದನ್ನೆಲ್ಲ ಹೇಳ್ತಾರೆ. ತಪ್ಸೀಲ ಪಟ್ಟಿ ಬರ್ಕೋ. ಅಯ್ಯ ಕುಮಾರಕಂಠೀರವ, ನಿನಗೆ ಇಹಲೋಕದಲ್ಲಿ ಇರೋ ಆಸೆನೆಲ್ಲ ಬಾಳು ಬರೆಯೋ ಪಟ್ಟಿಲಿ ತೀರಿಸ್ಕೊಳ್ಳೋ. ನಿನಗೇನ್ ಬೇಕು ಅಂಬೋದ್ನ ಭಯವಿಲ್ಲದೆ ಹೇಳು. ಹೇಳೋ ಭಯ ನಿನಗೂ ಬೇಡ, ಅದನ್ ಕೊಂಡ್ಕೊಡೋ ಭಯ ನನಗೂ ಇಲ್ಲ. ಹೇಳು ಹೇಳು. ಹಾಗೆ ಆಗ್ಲಿ ಸರ್, ಬರ್ಕೋತೀನಿ. ಸ್ಪಕ್ರೆ. ಸಕ್ರೆ. ಬೆಲ್ಲ. ಬೆಲ್ಲ. ಪಾಟಿದ್ ಬೆಲ್ಲ. ತಾಟಿ ಬಿಟ್ಟು. ಮಿಠಾಯಿ. ಮಿಠಾಯಿ. ಕೊಬ್ಬರಿ ಮಿಠಾಯಿ. ಸರಿ, ಕೊಬ್ಬರಿ ಡಿಟ್ಟೋ. ಪಾಕಂ ಟಪ್ಪು. ಪಾಕಂ ಪಪ್ಪು. ಅಯ್ಯೋ, ಹಾಳಾಯ್ತು. ಒಬ್ಬ ರಾಜಪುತ್ರನ್ನ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗೆ ಕತ್ತಿ ಬೇಕು, ಗುರಾಣಿ ಬೇಕು, ಬಿಲ್ ಬೇಕು, ಬತ್ತಳಿಕೆ ತುಂಬಾ ಬಾಣಗಳು ಬೇಕು. ಇಲ್ಲ, ಬ್ರಾಹ್ಮಣ ವಟುನ ಕೇಳಿದ್ರೆ ರಾಮಾಯಣ, ಮಹಾಭಾರತ, ವೇದ, ಪುರಾಣ ಇತ್ಯಾದಿಗಳ ಮೇಲೆ ಆಶೆ ಪಡೋದು ಉಂಟು. ಆದ್ರೆ ಧಮ್ರೋಟು, ತಾಟಿ ಬೆಲ್ಲ, ಪಾಕಂ ಪಪ್ಪು ಇದಕ್ಕ ಮೇಲೆ ಓಡೋದೇ ಇಲ್ಲ. ಈ ಡಬಲ್ ಡಿಸ್ಟಿಲ್ಡ್ ಡಫನ್ ಬುದ್ಧಿ. ಅಣ್ಣ ಅಪ್ಪ ನನ್ನ ಡಫರು ಅಂತಾನೆ. ಬಾರ ಪುಟ, ಅಳ್ಬೇಡ ನನ್ನ ಅರ್ಗಿಣಿ. ಈ ತಿಂಡಿ ಪದಾರ್ಥ ಅಲ್ಲದೆ ಬೇರೆ ಏನು ಬೇಡ್ವೆ ನಿನ್ಗೆ? ಬೇಕು ಅಮ್ಮ. ಸರಿ, ಹಾಗಾದ್ರೆ ಕೇಳು ಕಂದ, ಕೇಳು. ಭೂಗೋಳ. ಭೂಗೋಳ. ಐ ಸಿ. ಹುಡುಗ ಇಂಟ್ರೆಸ್ಟೆಡ್ ಇನ್ ಜಾಗ್ರಫಿ. ಮ್ಯಾಪ್ ಆಫ್ ದಿ ವರ್ಲ್ಡ್ ಇಲ್ಲ ಗ್ಲೋಬೋ ಕೇಳ್ತಿದ್ದಾನೆ. ವಂಡರ್ಫುಲ್, ವಂಡರ್ಫುಲ್. ಐ ಮಸ್ಟ್ ಗೆಟ್ ಇಟ್. ಮ್ಯಾಪ್ ಅಲ್ಲ ಸರ್, ಚಿಕ್ಕರಾಯರು ಕೇಳೋದು ಭೂಗೋಳದ ಮಾರ್ಕ್ ಹಾಕಿದ ಪಟಾಕಿ ಕಟ್ಟು ಅಲ್ವೇ ಚಿಕ್ಕರಾಯರೇ? ಹೌದು. ನೆಗದು ಬಿತ್ತು ನನ್ನ ಹೋಪು. ಡಬಲ್ ಜಿಂಕೆ.
ಡಬಲ್ ಜಿಂಕೆ? ಐ ಸಿ. He means a double-barreled ಬಂದೂಕು to shoot a ಜಿಂಕೆ with. ಅದೇ ಆ ರಾಜಪುತ್ರ ಬಾಣ, ಬತ್ತಳಿಕೆ, ಗಾಂಡೀವ, ಪಾಶುಪತ, ಪದ್ಮವ್ಯೂಹ ಇದೆಲ್ಲ ಕಿವಿಗ್ ಬಿದ್ದು ಯಾವುದೋ ಪೂರ್ವ ಜನ್ಮದ ಸ್ಮರಣೆ. ಅಭಿಮನ್ಯುವೋ, ಇಂದ್ರಜಿತ್ತೋ, ಬಬ್ರುವಾಹನನೋ ಸದ್ಯ ಬಂದು ಕೇಳ್ತಾ ಇದ್ದಾನೆ. ಬಟ್ ದೆನ್ ಲೈಸೆನ್ಸ್ ಫಾರ್ ಎ ಚೈಲ್ಡ್ ಬಾಳು ಮುಂದಕ್ಕಲ್ಲ ಸರ್, ಚಿಕ್ಕರಾಯರು ಕೇಳೋದು 2 ಜಿಂಕೆ ಮಾರ್ಕ್ ಹಾಕಿದ ಸೂಜಿ ಪಟಾಕಿ ಕಟ್ಟು. ಫುರ್ಫುರು ಬಾಣ. ಸುರ್ಸುರು ಬರೀ ರೀ ಫುರ್ಫುರು ಬಾಣ. ಸರ್, ಕನ್ನಡದಲ್ಲಿ ಎಫ್ ಹೇಗೆ ಬರೆಯೋದು ಸರ್? ಎಫ್ ಎಲ್ ಬಂತು ಇಲ್ಲಿ. ಸರ್, ಚಿಕ್ಕರಾಯರು ಸುರ್ಸುರ್ ಬಾಣನ ಫುರ್ಫುರ್ ಬಾಣ ಅಂತಾರೆ. ಕನ್ನಡ ಸನ ಇಂಗ್ಲಿಷ್ ಎಫ್ ಆಗಿ ಬರಿಬೇಕು ಅಂತಾರೆ. ಬಾರ ಇಲ್ಲಿ ಅಯೋಗ್ಯ. ನನಗ್ ಬರ್ತಾ ಇರೋ ಕೋಪಕ್ಕೆ ಸಾಕು ನಿನ್ನ ಆಂಬಿಷನ್. ಸದ್ದಿಲ್ದೆ ಸ್ಕೂಲ್ ತೊಲಗು. ನನ್ನ ಸ್ಕೂಲ್ ಡೇಸ್ ನಲ್ಲಿ ನಿನ್ನಂಥವನೇನಾದ್ರೂ ಸಹಪಾಠಿಯಾಗಿದ್ದಿದ್ರೆ ನಿತ್ಯ ಮಾರ್ನಿಂಗ್ ಕ್ಲಾಸು. ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಅಮಾವಾಸ್ಯೆ. ಹೊರಡು ಬಾಳು, ಜೊತೆಲಿ ಹೋಗಿ ಸೇರಿಸ್ಬಿಟ್ಟು ಬಾ. ನೀನ್ ಹಿಂದೆ ನಿಂತ್ಕೊಂಡ್ರೆ ಬೇಡ ಜೀವು. ಗಂಡು ಮಕ್ಕಳನ್ನ ಸಾಕೋ ದಾರಿ ಗಂಡಸ್ರಗ್ ಗೊತ್ತೇ ಹೊರತು ಹೆಂಗಸ್ರಗ್ ಗೊತ್ತಿಲ್ಲ. ತಬ್ಕೊಂಡು ಮುದ್ದಿಟ್ಟು ಮನೇಲಿ ಸಾಕಿದ ಗಂಡು ಮಕ್ಕಳು ಮುಂದಕ್ಕೆ ಬೆಳೆದು ಮನೆ ಹೊಸಲು ದಾಟಿ ಮೀಟ್ ಆಗೋ ಪ್ರಪಂಚ ಕಠಿಣ ಪ್ರಪಂಚ, ಬಹಳ ಕಠಿಣ ಪ್ರಪಂಚ. ಬಾ ಬಾ ಅಂತ ತಬ್ಕೊಂಡು ಮುದ್ದಿಡೋ ಪ್ರಪಂಚ ಅಲ್ಲ. ಮನೇಲೆ ಗಂಡು ಮಕ್ಕಳನ್ನ ತಕ್ಕ ಮಟ್ಟಕ್ಕೆ ಜಬರ್ದಸ್ತ್ನಲ್ಲಿ ಬೆಳೆಸಿದ್ರೇನೇವೆಯೇ ಮೈ ಮನಸ್ಸು ಗುಂಡಿಗೆ ಗಟ್ಟಿಯಾಗಿ ಸಮಾಜದಲ್ಲಿ ಒದಗೋ ಅನಿವಾರ್ಯಗಳನ್ನ ಈಗ ನಾನು ಈಗ ಹೇಗೆ ಎದುರಿಸ್ತೇನೋ ಹಾಗೆ ಎದುರಿಸಕ್ಕೆ ಚೈತನ್ಯ ಬರುತ್ತೆ. ಕಂದ, ಅರ್ಗಿಣಿ, ರಾಜ, ಮಗು ಅಂತ ಹೆತ್ತ ಮಮತೆಯಲ್ಲಿ ಹತ್ತಿ ಸುತ್ತಿಟ್ಟು ಬೆಳೆಸಿದ ಮಕ್ಕಳು ಮುಂದಕ್ಕೆ ನೀವೇನ್ ಹೇಳಿದ್ರು ಹೆತ್ತವ್ರಿಗೆ ಹೆಗ್ನ ಮುದ್ದು ಅಲ್ವೇ? ಹೌದು. ಆದ್ರೆ ಆ ಹೆಗ್ಗಣಕ್ಕೆ ಹೆತ್ತವರು ಮುದ್ದೆ. ಅದನ್ನ ಯೋಚಿಸಿದ್ಯಾ ನೀನು? ಆ ಹೆಗ್ಗಣ ನನ್ನ ಹೀಗೆ ಹೆತ್ತು ಬಿಟ್ರಲ್ಲ ಅಂತ ಎಷ್ಟು ಬೈಬೇಕು. ಸಾಕ್ ನಿಲ್ಸಿ ಅಂದ್ರೆ ನಿಮ್ ಜಾಣ್ತನದ ಮಾತುಗಳು ಇದೇನೆ ವುಮನ್ ದಿ ಎಟರ್ನಲ್ ಮದರ್ ಅಂಬೋದು. ಹೊಟ್ಟೆಲಿ ಹೊತ್ತು ಹೆತ್ತ ಸನ್ನ ಹಸ್ಬೆಂಡೇ ಹೀಯಾಳಿಸಿದ್ರು ರೇಗೋ ಅಷ್ಟು ಲವ್ನ ಆ ನೇಚರ್ ಇಟ್ಟಿದ್ದಾಳೆ ಹೆಂಗಸಿನ ಹಾರ್ಟ್ ನಲ್ಲಿ. ಯಾಕೆ? ಬೀಯಿಂಗ್ ಎ ವುಮನ್ ಹರ್ಸೆಲ್ಫ್, ಆಫ್ ಕೋರ್ಸ್. ಬಟ್ ಯಾವುದೋ ಪೊಯೆಟ್ ಹೇಳ್ದ ಹಾಗೆ ವುಮನ್ ಮೇ ಈಟ್ ಅಂಡ್ ವೀಪ್ ಅಂಡ್ ಸ್ಲೀಪ್. ವುಮನ್ ಮೇ ಈಟ್ ಅಂಡ್ ವೀಪ್ ಅಂಡ್ ಸ್ಲೀಪ್, ಬಟ್ ಮ್ಯಾನ್ must work and work and work. You know,
ಮ್ಯಾನ್ ಮಸ್ಟ್ ವರ್ಕ್ ಅಂಡ್ ವರ್ಕ್ ಅಂಡ್ ವರ್ಕ್. ಅಯ್ಯೋ, ಆಗ್ಲೇ ಹೊತ್ತಾಗೋಯ್ತು ನನಗೆ. ನಾನು ಕೋರ್ಟ್ ಹೊರಡ್ತೀನಿ. ನಾ ಬರ್ತೀನಿ ಜೀವು. ಹಲೋ, ನಮಸ್ಕಾರ ಮೇಡಮ್, ಸಾರಿ. ಅಹೋಬ್ಳು ಪಾತ್ರದಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಿಂದ ಡಾಕ್ಟರ್ ಸತ್ಯವತಿ ಮೂರ್ತಿ, ಬಾಳು ಪಾತ್ರದಲ್ಲಿ ಧಾರವಾಡದಲ್ಲಿ ವಾಸವಿರುವ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಜೀವು ಪಾತ್ರದಲ್ಲಿ ಬೆಂಗಳೂರಿನಲ್ಲಿ ವಾಸವಿರುವ ಶೀಲಾ ಅರಕಲ್ಗೂಡು ಮತ್ತು ಮುದ್ಮಣಿ ಪಾತ್ರದಲ್ಲಿ ಶ್ರೀಮತಿ ರೇಖಾ ಅಶ್ವಥ್ ಕುಮಾರ್ ಮುನಿರಾಬಾದ್. ನಿರೂಪಣೆ ಶ್ರೀಮತಿ ಸೌಮ್ಯ ಹೊಸಪೇಟೆ. ಆನ್ಲೈನ್ ನಾಟಕದ ಪರಿಕಲ್ಪನೆ ಮತ್ತು ಸಂಕಲನ ಡಾಕ್ಟರ್ ಜೆಎಸ್ ಅಶ್ವಥ್ ಕುಮಾರ್ ಮುನಿರಾಬಾದ್. ನಿರ್ದೇಶನ ಡಾಕ್ಟರ್ ರಾ ಶಿ ಕುಲಕರ್ಣಿ ಹೊಸಪೇಟೆ. ಈ